ಅನುಸಂಧಾನ ಮಾಡ್ತೀವಿ? ಸರ್ವಾಶ್ರಯ ಅಂತ ನಾವಿಲ್ಲಿ ಭಗವಂತನನ್ನ ಅನುಸಂಧಾನ ಮಾಡ್ತಾ ಇದ್ದೇವೆ. ಆ ಭಗವಂತನ ಸರ್ವಾಶ್ರಯತ್ವದ ಬಗ್ಗೆ ಇಲ್ಲಿ ಉಪನಿಷತ್ತು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಏನದು ಸರ್ವಾಶ್ರಯತ್ವ? ಅಂದ್ರೆ ಎಲ್ಲವೂ ಭಗವಂತನಿಂದ ಸೃಷ್ಟಿಯಾಗಿದ್ದು ಎಲ್ಲವೂ ಭಗವಂತನ ಅಧೀನದಲ್ಲೇ ಇರುವಂಥದ್ದು. ಅಂದ್ರೆ ಎಲ್ಲ ಪದಾರ್ಥಗಳು ಸೃಷ್ಟಿಯಾಗಿದ್ಯಾರಿಂದ? ಭಗವಂತನಿಂದ. ಎಲ್ಲ ಪದಾರ್ಥಗಳು ಯಾರ ಅಧೀನ? ಭಗವಂತನ ಅಧೀನ ಅನ್ನೋದನ್ನ ನಮಗೀಗ ದೃಷ್ಟಾಂತದ ಮೂಲಕ ತಿಳಿಸಿಕೊಡ್ತಾರೆ. ದೃಷ್ಟಾಂತ, ಎಕ್ಸಾಂಪಲ್ಸ್. ಏನದು? ತುಂಬಾ ಸುಲಭ ಇದೆ ಇದು, ಕಷ್ಟ ಏನಿಲ್ಲ. ಸ ಯಥಾ ಸರ್ವಾಸಾಮಪಾಂ ಸಮುದ್ರ ಏಕಾಯನ ಏವಂ ಸರ್ವೇಷಾಂ ಸ್ಪರ್ಶಾನಾಂ ತ್ವಗೇಕಾಯನಮೇವಂ ಸರ್ವೇಷಾಂ ರಸಾನಾಂ ಜಿಹ್ವಾ ಏಕಾಯನಂ ಏವಂ ಸರ್ವೇಷಾಂ ಗಂಧಾನಾಂ ನಾಸಿಕಾ ಏಕಾಯನಮೇವಂ ಸರ್ವೇಷಾಂ ರೂಪಾಣಾಂ ಚಕ್ಷುರೇಕಾಯನಮೇವಂ ಸರ್ವೇಷಾಂ ಶಬ್ದಾನಾಂ ಶ್ರೋತ್ರಮೇಕಾಯನಮೇವಂ ಸರ್ವೇಷಾಂ ಸಂಕಲ್ಪಾನಾಂ ಮನಃ ಏಕಾಯನಮೇವಂ ಸರ್ವಾಸಾಂ ವಿದ್ಯಾನಾಂ ಹೃದಯಮೇಕಾಯನಮೇವಂ ಸರ್ವೇಷಾಂ ಕರ್ಮಣಾಂ ಹಸ್ತೌ ಏಕಾಯನಮೇಕಂ ಏವಂ ಸರ್ವೇಷಾಂ ಆನಂದಾನಾಂ ಉಪಸ್ಥ ಏಕಾಯನಮೇವಂ ಸರ್ವೇಷಾಂ ವಿಸರ್ಗಾಣಾಂ ಪಾಯುರೇಕಾಯನಮೇವಂ ಸರ್ವೇಷಾಂ ಅಧ್ವನಾಂ ಪಾದೌ ಏಕಾಯನಮೇವಂ ಸರ್ವೇಷಾಂ ವೇದಾನಾಂ ವಾಗೇಕಾಯನಂ ಏವಂ. ಉದಾಹರಣೆ ಕೊಡೋದು ಅಂದ್ರೆ ಪ್ರತಿಯೊಂದು ನೀರಿಗೂ ಆಶ್ರಯ ಯಾರು ಅಂದ್ರೆ ಸಮುದ್ರ. ಅಲ್ಲಿ ಸಮುದ್ರ ಅನ್ನುವುದಕ್ಕೆ ವರುಣದೇವರು, ಜಡವಾದ ಪದಾರ್ಥವಲ್ಲ, ಸಮುದ್ರಾಭಿಮಾನಿಯಾದ ವರುಣ. ಆಚಾರ್ಯ ಹೇಳ್ತಾರೆ ಕಿಂತು ವರುಣ ಅಂತ. ಆ ವರುಣದೇವರಿಗೆ ಸಮುದ್ರ ಅಂದ್ರೆ ಆಯಾ ಎಲ್ಲ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರತಕ್ಕಂತಹ ಆಯಾ ಎಲ್ಲ ದೇವತೆಗಳನ್ನ ನಾವಿಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ನೀರಿಗೂ ಸಮುದ್ರ, ಡೀಪ್ ಸಿ ಅಂತ ಏನ್ ಹೇಳ್ತೀವಿ, ಸಮುದ್ರಕ್ಕೆ ಅಭಿಮಾನಿಗಳಾದ ವರುಣದೇವರೇ ಪರಮ ಮುಖ್ಯ ಆಶ್ರಯ. ಹೇಗೋ ಅಂದ್ರೆ ಪ್ರತಿಯೊಂದು ನೀರು, ಭೂಮಿಗೆ ಬಿದ್ದ ಎಲ್ಲ ನೀರು ಕೊನೆಗೆ ಸೇರುವಂಥದ್ದು ಸಮುದ್ರಕ್ಕೆ. ಸಮುದ್ರಂಗಚ್ಛ ಸ್ವಾಹ ಅಂತ ನಾವು ಹೇಳುವಂಥದ್ದು. ಹಾಗೆಯೇ ಸಮಸ್ತ ಜಗತ್ತಿಗೂ ಮುಖ್ಯಾಶ್ರಯನಾದವನು ಭಗವಂತ. ಎಲ್ಲ ಉದಾಹರಣೆ ಅಂದ್ರೆ ನಾವು ಎಲ್ಲವನ್ನ ಸ್ಪರ್ಶ ಮಾಡ್ತೇವಲ್ಲ, ನಮಗೊಂದು ಟಚ್ ಮಾಡಿದ ಫೀಲ್ ಆಗತ್ತಲ್ಲ, ಅದೆಲ್ಲಕ್ಕೂ ತ್ವಗಿಂದ್ರಿಯ ಹೇಗೆ ಕಾರಣವೋ, ಎಲ್ಲ ಟೇಸ್ಟ್ ಮಾಡಲಿಕ್ಕೆ ನಾಲಗೆ ರಸನೇಂದ್ರಿಯ ಹೇಗೆ ಕಾರಣವೋ, ಎಲ್ಲ ಸುಗಂಧವನ್ನು ನಾವು ಮೂಸಲಿಕ್ಕೆ ಮೂಗು ಘ್ರಾಣೇಂದ್ರಿಯ ಹೇಗೆ ಕಾರಣವೋ, ಎಲ್ಲ ರೂಪವನ್ನ ನಾವು ನೋಡಿ ತಿಳಿದುಕೊಳ್ಳೋದಕ್ಕೆ ಕಣ್ಣು ಹೇಗೆ ನಮಗೆ ಕಾರಣವಾಗಿದೆಯೋ, ಎಲ್ಲ ಶಬ್ದಗಳನ್ನ ನಾವು ಶ್ರವಣ ಮಾಡೋದಕ್ಕೆ ಕಿವಿ ಹೇಗೆ ಮುಖ್ಯವಾದ ಕಾರಣವೋ, ಹಾಗೆ ಎಲ್ಲ ಜಗತ್ತಿಗೂ ಭಗವಂತನೇ ಪರಮ ಮುಖ್ಯವಾದ ಆಶ್ರಯ. ಕಣ್ಣಿಲ್ಲದೆ ನಮಗೆ ರೂಪಜ್ಞಾನ ಇಲ್ಲ, ಕಿವಿ ಇಲ್ಲದೆ ಶಬ್ದಜ್ಞಾನ ಇಲ್ಲ. ಹಾಗೆ ಆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಸಂಕಲ್ಪವನ್ನು ನಾವು ಮಾಡಿಕೊಳ್ಳೋದು ಮನಸ್ಸಿನಿಂದ, ನಮ್ಮ ಅದ್ಭುತವಾದ ಸಂಕಲ್ಪಕ್ಕೆ ಮನಸ್ಸು ಹೇಗೆ ಕಾರಣವೋ, ಎಲ್ಲ ವಿದ್ಯೆಗಳಿಗೂ, ಅಧ್ಯಯನ ಮಾಡಿದ ಪ್ರತಿಯೊಂದು ವಿದ್ಯೆಗೂ ಚಿತ್ತ ಅಂದ್ರೆ ಮನಸ್ಸಿನ ಇನ್ನೊಂದು ವಿಭಾಗ, ಅನದರ್ ಪೋರ್ಷನ್ ಆಫ್ ಮನಸ್. ಅದಕ್ಕೆ ಅಭಿಮಾನಿಗಳಾಗಿರತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ಪ್ರತಿಯೊಂದು ವಿದ್ಯೆಗಳಿಗೆ ಮನಸ್ಸು ಹೇಗೆ ಆಶ್ರಯವಾಗಿದೆಯೋ, ಚಿತ್ತ ಹೇಗೆ ಆಶ್ರಯವಾಗಿದೆಯೋ, ಎಲ್ಲ ಕೆಲಸಗಳನ್ನ ನಾವು ಕೈಯಿಂದ ಹೇಗೆ ಮಾಡ್ತೇವೋ, ಸೆಕ್ಸುಯಲ್ ಆನಂದಗಳಿಗೆ ಹೇಗೆ ಉಪಸ್ಥ ಅನ್ನೋದು ಹೇಗೆ ಕಾರಣವಾಗಿದೆಯೋ, ವಿಸರ್ಜನೆಯನ್ನ ಮಾಡುವಂತಹ ವಿಷಯದಲ್ಲಿ ಉಪಸ್ಥ ಪಾಯು ಮತ್ತು ಉಪಸ್ಥ, ಅದು ಆನಂದಕ್ಕೆ ಒಂದು, ವಿಸರ್ಜನೆಗೆ ಒಂದು ಹೇಗೆ ಕಾರಣವೋ, ನಡೆದುಕೊಂಡು ಹೋಗಲಿಕ್ಕೆ ಕಾಲು ಹೇಗೆ ನಮಗೆ ಪ್ರಧಾನವಾದ ಆಶ್ರಯವೋ,
ಎಲ್ಲ ವೇದಗಳನ್ನ ಉಚ್ಚಾರಣೆ ಮಾಡಲಿಕ್ಕೆ ಹೇಗೆ ವಾಗೀಂದ್ರಿಯ ಕಾರಣವಾಗಿದೆಯೋ ಹಾಗೆ ಎಲ್ಲ ಜಗತ್ತಿಗೂ ಪರಮ ಮುಖ್ಯನಾಗಿ ಆಶ್ರಯನಾಗಿರ್ತಕ್ಕಂಥವನು ನಮ್ಮ ನಾರಾಯಣ. ಸಕಲ ಜಗತ್ತಿಗೂ ಪರಮ ಮುಖ್ಯಾಶ್ರಯ ನಮ್ಮ ನಾರಾಯಣ. ಅವನಿಲ್ಲದೆ ಬೇರೆ ಏನಿಲ್ಲ. ಆದ್ದರಿಂದ ಅಮುಕ್ತ ಜಗತ್ತಿನ ಬಗ್ಗೆ ಮಾತಾಡಿದ್ರಲ್ಲಿ ನಮ್ಮ ದೇವರನ್ನ ನಾವು ಮುಕ್ತ ಮುಕ್ತ ನಿಯಾಮಕ ಅಂತ ಕರೆಯೋದು. ಇಲ್ಲಿ ತನಕ ನಾವ್ ಏನ್ ಮಾಡಿದ್ವಿ? ಈಗ ಅಮುಕ್ತ ಜಗತ್ತಿನ ಬಗ್ಗೆ ನಾವು ಮಾತಾಡಿದ್ವಿ. ಅಮುಕ್ತ ಜಗತ್ತು ಅಂದ್ರೆ ಯಾವುದು? ನಾವೆಲ್ಲ ಈಗ ಇರುವಂತಹ ಪ್ರಪಂಚ. ಅಮುಕ್ತ ಪ್ರಪಂಚಕ್ಕೆ ಭಗವಂತ ಪರಮ ಮುಖ್ಯವಾಗಿರತಕ್ಕಂತಹ ಆಶ್ರಯ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡಿದ್ರು. ಈಗ ಮುಕ್ತ ಜಗತ್ತಿಗೂ ಮುಕ್ತರಿಗೂ ಭಗವಂತನೇ ಆಶ್ರಯ ಅನ್ನೋದನ್ನ ಒಟ್ನಲ್ಲಿ ಮುಕ್ತಾಮುಕ್ತ ಪ್ರಪಂಚಕ್ಕೆ ಭಗವಂತನೇ ಪರಮ ಆಶ್ರಯ ಅನ್ನುವ ತತ್ವವನ್ನ ನಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈಗ ಇಂದ್ರಿಯಗಳ ಉದಾಹರಣೆಯನ್ನ ಕೊಟ್ಟು ಅಮುಕ್ತ ಪ್ರಪಂಚಕ್ಕೆ ಭಗವಂತ ಆಶ್ರಯ ಅಂತ ಹೇಳಿತು ಉಪನಿಷತ್ತು. ಈಗ ಮುಕ್ತ ಪ್ರಪಂಚಕ್ಕೆ ಭಗವಂತ ಆಶ್ರಯ ಎನ್ನುವಂತಹ ತತ್ವವನ್ನ ನಿರೂಪಣೆ ಮಾಡ್ತಾ ಇದೆ. ಸಯಥಾ ಇನ್ನು ಇದಕ್ಕೆಲ್ಲ ಆಚಾರ್ಯರ ಭಾಷ್ಯವೇ ಇಲ್ವಾ ಅಂತ ನೀವು ತಿಳ್ಕೊಳ್ಬೇಡಿ. ಆಚಾರ್ಯರ ಭಾಷ್ಯ ಇದೆ. ಈ ಖಂಡವನ್ನೆಲ್ಲ ಮುಗಿಸಿ ಒಂದೇ ರೀತಿ ಮೈತ್ರೇಯಿ ಬ್ರಾಹ್ಮಣಕ್ಕೆ ಸಮಗ್ರವಾಗಿ ಆಚಾರ್ಯರು ಭಾಷ್ಯ ಹೇಳ್ತಾರೆ. ನಾವು ಅದಕ್ಕೆ ಮೊದಲು ಮಂತ್ರದ ಉಪನಿಷತ್ತಿನ ಅರ್ಥವನ್ನ ನಾವು ತಿಳ್ಕೊಂಡ್ಬಿಟ್ರೆ ಭಾಷ್ಯಾರ್ಥ ಚಿಂತನೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಮೊದಲು ಉಪನಿಷತ್ತನ್ನು ಹೇಳ್ಬಿಡ್ತೇನೆ. ಸಯಥಾ ಸೈಂಧವಖಿಲ್ಯ ಉದಕೆ ಪ್ರಾಸ್ತೆ ಉದಕಮೇವಾನುಬಿಲೀಯತೆ ನಹಾಸ್ಯ ಉದ್ಗ್ರಹಣಾಯೈವ ಸ್ಯಾತ್ ಯತೋ ಯತಸ್ತ್ವಾದೀತಲವಣಮೇವ ಏವಂ ವಾ ಅರೆ ಇದಂ ಮಹದ್ಭೂತಮನಂತಮಪಾರಂ ವಿಜ್ಞಾನಘನ ಏವ ಏತೇಭ್ಯೋ ಭೂತೇಭ್ಯಃ ಸಮುತ್ಥಾಯ ತಾನ್ಯೇವಾನುವಿನಶ್ಯತಿ ನ ಪ್ರೇತ್ಯ ಸಂಜ್ಞಾಸ್ತೀತ್ಯರೇ ಬ್ರವೀಮೀತಿ ಹೋವಾಚ ಯಾಜ್ಞವಲ್ಕ್ಯಃ. ಸಮುದ್ರ ಇದೆ, ಸಮುದ್ರದ ನೀರಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ರಿ, ಸೈಂಧವಖಿಲ ಅಂದ್ರು. ಅದರಲ್ಲಿ ಒಂದು ಪುಡಿ ಉಪ್ಪು ಕಲ್ಲುಪ್ಪು ಅಂತ ಉಪ್ಪಿನಲ್ಲಿ ಎರಡು ವಿಭಾಗವನ್ನ ಶಾಸ್ತ್ರ ಮಾಡಿದೆ. ಅದರಲ್ಲಿ ಯಾವ ಉಪ್ಪು ಅಂತ ಮಾತಾಡಿದ್ರೆ ಈಗ ಕಲ್ಲುಪ್ಪು ಅಂತ ಗಟ್ಟಿಯಾದ ಉಪ್ಪು ಬರುತ್ತಲ್ಲ, ಕಲ್ಲುಪ್ಪು. ಅದರಲ್ಲಿ ಒಂದು ಉಪ್ಪನ್ನ ನೀವು ಸಮುದ್ರಕ್ಕೆ ಹಾಕಿದ್ರಿ. ಒಂದು ಸಲ ನೀವು ಸಮುದ್ರದ ನೀರಲ್ಲಿ ಉಪ್ಪನ್ನ ಹಾಕಿಬಿಟ್ರೆ ಅದು ಪೂರ್ತಿ ಡೈಲ್ಯೂಟ್ ಆಗ್ಬಿಡುತ್ತೆ, ಕರಗಿ ಹೋಗತ್ತೆ, ಕಣ್ಣಿಗೆ ಕಾಣಲ್ಲ. ಅದು ನೀರ್ ಹಾಕಿದ್ರಿ, ನೀರಿನ ಒಳಗೆ ಉಪ್ಪು ಹಾಕಿ ಮತ್ತೆ ವಾಪಸ್ಸನ್ನ ಉಪ್ಪನ್ನು ತೆಕ್ಕೋಡಿ ಅಂತ ತೆಗಿಲಿಕ್ಕಾಗತ್ತಾ? ಒಮ್ಮೆ ಸಮುದ್ರದ ನೀರಿನಲ್ಲಿ ಉಪ್ಪನ್ನ ಹಾಕಿ ಮತ್ತೆ ಪುನಃ ನೀರನ್ನ ತೆಗೆಯೋದು ಅಂತಂದ್ರೆ, ಉಪ್ಪನ್ನ ತೆಗೆಯೋದು ನೀರಿಂದ ಅಂದ್ರೆ ಚಾನ್ಸ್ಲೆಸ್. ಅದು ಮತ್ತೆ ನಮಗದನ್ನ ತೆಗಿಲಿಕ್ಕೆ ಬರೋದಿಲ್ಲ. ಆದ್ರೆ ಒಂದು ಸಲ ನೀವು ನೀರಿಗೆ ಉಪ್ಪನ್ನ ಹಾಕಿಬಿಟ್ಟು ಉಪ್ಪನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಆದ್ರೆ ನೀರನ್ನ ಕುಡಿದಾಗ ಉಪ್ಪೇ ಇರುತ್ತೆ. ಟೇಸ್ಟ್ ಏನಾಗಿರುತ್ತೆ? ಉಪ್ಪು ಉಪ್ಪಾಗಿ ಟೇಸ್ಟ್ ಆಗಿರುತ್ತೆ. ಅದು ಉಪ್ಪನ್ನು ತೆಗಿಲಿಕ್ಕೆ ಆಗೋದಿಲ್ಲ, ರುಚಿ ಮಾತ್ರ ಉಪ್ಪಿಂದೆ. ಆ ಉಪ್ಪಿಗೂ ಉಪ್ಪು ಇರುವ ಸಮುದ್ರದ ನೀರಿಗೂ ಆ ಸಮುದ್ರದ ಡೆಪ್ತಿಗೂ ಆಶ್ರಯನಾಗಿರತಕ್ಕಂಥವನು, ಪರಮ ಮುಖ್ಯನಾಗಿ ಆಶ್ರಯನಾದವನು ಸಮುದ್ರಕ್ಕೆ ಅಭಿಮಾನಿಯಾದ ವರುಣ. ಸಮುದ್ರದ ನೀರಿಗೆ ಡೆಪ್ತ್, ಸಮುದ್ರದ ಡೆಪ್ತ್ ಹೇಗೆ ಆಶ್ರಯವಾಗಿದೆಯೋ ಆ ಡೆಪ್ತಿಗೆ ಆಶ್ರಯನಾದವನು ಅಭಿಮಾನಿಯಾಗಿರ್ತಕ್ಕಂಥ ವರುಣ. ಇದರಿಂದ ಏನ್ ಹೇಳ್ದ ಹಾಗಾಯ್ತು ನಮಗೆ? ಏನ್ ಚಿಂತನೆ ಮಾಡಿದ ಹಾಗಾಯ್ತು ನಮಗೆ? ಅಂದ್ರೆ ಮುಕ್ತರು ಅಂತ. ನಿನ್ನೆ ದಿವಸ ಮುಕ್ತನಾಗಿದ್ದವನು ಒಬ್ಬ ಇದ್ದಾನೆ, ಅವನು ಪೂರ್ವ ಮುಕ್ತ, ಆಲ್ರೆಡಿ ಅವನು ಮುಕ್ತನಾಗಿದ್ದಾನೆ. ಇವತ್ತು ನ್ಯೂಲಿ ಜಾಯಿಂಡ್ ಮುಕ್ತ,
ನಿನ್ನೆ ಮುಕ್ತನಾದವನು ಒಬ್ಬ, ಇವತ್ತು ಮುಕ್ತನಾದವನು. ನಿನ್ನೆ ದಿವಸ 100 ಜನ ಮುಕ್ತರಾಗಿದ್ರು. ಆ ಎಲ್ಲ ಮುಕ್ತರು ಸಮುದ್ರ ಇದ್ದ ಹಾಗೆ. ನಿನ್ನೆ ದಿವಸ ಮುಕ್ತರಾದವರೆಲ್ಲರೂ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ರೆ, ಅವರೆಲ್ಲ ನಿನ್ನೆ ಮುಕ್ತರಾದವರೆಲ್ಲ ಸಮುದ್ರ. ಇವತ್ತು ಏನು ಹೊಸದಾಗಿ ಮುಕ್ತನಾಗಿದ್ದಾನೆ, ಇವತ್ತು ನ್ಯೂಲಿ ಜಾಯಿಂಡ್ ಮುಕ್ತ ಏನಿದ್ದಾನೆ, ಅವನು ಉಪ್ಪು. ಆದ್ದರಿಂದ ಜೀವನಿಗೆ ವಿಜ್ಞಾನ ಘನ ಅಂತ ಕರೆದ್ರು ಉಪನಿಷತ್ತಲ್ಲಿ. ವಿಜ್ಞಾನ ಘನ, ಒಳ್ಳೆಯ ಜ್ಞಾನ ಸ್ವರೂಪ ಜೀವ. ಬೇಕಾದಷ್ಟು ಪೂರ್ವಕಲ್ಪದಲ್ಲಿ ಮುಕ್ತರಾಗಿರ್ತಕ್ಕಂಥವರೆಲ್ಲ ಸಮುದ್ರ ಇದ್ದ ಹಾಗೆ, ಈಗ ನ್ಯೂಲಿ ಮುಕ್ತನಾಗ್ತಾ ಇರತಕ್ಕಂತಹ ವ್ಯಕ್ತಿ ಉಪ್ಪಿದ್ದ ಹಾಗೆ, ಅವನು ಜ್ಞಾನ ಸ್ವರೂಪ ಜೀವ. ಅವನಿಗೇನಾಗತ್ತೆ, ಭೂತ ಸಂಬಂಧ ಜಾತಸನ್ ತಲ್ಲಯಂ ಅನು ಭಗವಂತಮಾಪ್ನೋತಿ. ಶ್ರೀಮದಾಚಾರ್ಯ ಭಾಷ್ಯ ಬರೀತಾರೆ ಇಲ್ಲಿ. ಆ ಸ್ವಾಭಾವಿಕವಾಗಿ ಜ್ಞಾನ ಸ್ವರೂಪನಾಗಿರತಕ್ಕಂತಹ ಜೀವನಿಗೆ ಏನಾಗತ್ತೆ, ಪಂಚಭೂತಗಳ ಸಂಬಂಧ ಅನ್ನೋದು ಬರುತ್ತೆ. ಯಾವಾಗ ಜೀವನಿಗೆ ಪಂಚಭೂತಗಳ ಸಂಬಂಧ ಅನ್ನೋದಾಗತ್ತೆ, ಅವಾಗ ಅವನಿಗೆ ಶರೀರ ಬರುತ್ತೆ. ಪಂಚಭೂತಗಳ ಸಂಬಂಧದಿಂದ ಶರೀರ, ಆ ಶರೀರ ಬಿದ್ದು ಹೋದ್ಮೇಲೆ ಸಾಧನೆ ಮಾಡಿಕೊಂಡು ಚರ್ಮದೇಹವನ್ನೂ ಅವನು ತ್ಯಾಗ ಮಾಡಿ ಆದ್ಮೇಲೆ ಅವನಿಗೆ ಮೋಕ್ಷ. ಪ್ರಕೃತಿಯ ಎಲ್ಲ ರೀತಿಯಾದಂತಹ ಸಂಬಂಧವನ್ನು, ತುಂಬಾ ಕಷ್ಟದ ಸಬ್ಜೆಕ್ಟ್ ಇದು, ಅಷ್ಟು ಸುಲಭದಲ್ಲಿ ಅರ್ಥ ಆಗೋದಿಲ್ಲ. ನಮಗೇನು ಅರ್ಜೆಂಟ್ ಇಲ್ಲ, ಅದನ್ನ ನಿಧಾನವಾಗಿ ಶ್ರವಣ ಮಾಡೋಣ. ತೀರಾ ಅರ್ಜೆಂಟ್ ಆಗಿ ಕೇಳ್ಬಿಟ್ಟು ಅರ್ಥನೇ ಆಗದೆ ಆದ್ರೆ ಏನ್ ಮಾಡೋದು? ಪೂರ್ವಕಾಲದಲ್ಲಿ ಯಾರು ಮುಕ್ತರಾಗಿದ್ದಾರೆ ಅವರೆಲ್ಲ ಸಮುದ್ರ. ಈಗ ಮುಕ್ತನಾಗ್ತಾ ಇರ್ತಕ್ಕಂಥವನು ಉಪ್ಪು. ಜೀವ ಸ್ವಾಭಾವಿಕವಾಗಿ ಜ್ಞಾನ ಸ್ವರೂಪ. ಆ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಯಾವ ಜೀವ ಇದ್ದಾನೆ, ಆ ಜೀವ ಪಂಚಭೂತಗಳ ವಿಕಾರ, ಪಂಚಭೂತಗಳ ಸಂಬಂಧದಿಂದ ಆ ಜೀವನಿಗೆ ಶರೀರ ಬರುತ್ತೆ. ಹುಟ್ಟು, ಸಾವು, ಹೊಸ ಶರೀರ ತಗೊಳ್ಳೋದು, ಹರೇ ಶರೀರ ಬಿಡೋದು, ಅದೆಲ್ಲ ಆಗ್ತಾ ಇದೆ ಅವನಿಗೆ. ಅದೆಲ್ಲ ಆದ್ಮೇಲೆ ಯಾವುದೇ ದೇಹ ಬರೋದು ಇಲ್ಲ, ಯಾವ ದೇಹವು ನಾಶ ಆಗೋದಿಲ್ಲ. ಅಂತಹ ಶರೀರವನ್ನ, ಸ್ವರೂಪ ದೇಹವನ್ನ ಪಡೆದು ಲಿಂಗ ದೇಹವನ್ನ ಕಳೆದುಕೊಂಡು ಅತ್ಯಂತ ಉತ್ತಮನಾದ, ಯಾವತ್ತಿಗೂ ನಾಶವಾಗದೆ ಶಾಶ್ವತ ಅಂತ ಕರೆಯಲ್ಪಡತಕ್ಕಂತಹ ಪ್ರಾಚೀನರಾದ, ಇವನಿಗಿಂತ ಪೂರ್ವದಲ್ಲಿ ಮುಕ್ತರಾದ ಎಲ್ಲ ಜೀವರಿಗೆ ಆಶ್ರಯನಾಗಿರತಕ್ಕಂತಹ ಭಗವಂತನನ್ನ ಪಡಿತಾನೆ. ನ ಪ್ರೇತ್ಯ ಸಂಜ್ಞಾಸ್ತಿ. ಒಂದು ಸಲ ಮೋಕ್ಷಕ್ಕೆ ಹೋಗ್ಬಿಟ್ರೆ ಏನು ಇಲ್ಲ. ಏನಿಲ್ಲ. ಚೆನ್ನಾಗಿದೆ. ಒಂದು ಸಲ ಮೋಕ್ಷಕ್ಕೆ ನಾವು ಹೋಗ್ಬಿಟ್ರೆ ಏನು ಗೊತ್ತಾಗೋದಿಲ್ಲ. ಹೀಗೆ ಯಾಜ್ಞವಲ್ಕ್ಯರು ಹೇಳ್ಬಿಟ್ರು. ಆಗ ಮೈತ್ರೇಯಿ ಕೇಳ್ತಾಳೆ, ಟೆನ್ಷನ್ ಆಗ್ಬಿಡ್ತಾವಳಿಗೆ. ಸಾಹೋವಾಚ ಮೈತ್ರೇಯಿ. ಟೆನ್ಷನ್ ಆಗ್ಬಿಡ್ತಾವಳಿಗೆ. ಹೇಳಿದ್ಲು ಅತ್ರೈವಮಾ ಭಗವಾನ್ ಅಮೋ ಮುಹತ್ ನ ಪ್ರೇತ್ಯ ಸಂಜ್ಞಾಸ್ತಿ. ಸ್ವಾಮಿ, ಮೋಕ್ಷ ಬಂದ ಮೇಲೆ ಜ್ಞಾನವೇ ಇಲ್ಲ ಅಂತ ನೀವು ಹೇಳ್ಬಿಟ್ರಿ. ಅಲ್ಲ, ಮೋಕ್ಷದ ಬಗ್ಗೆ ಜ್ಞಾನ ಬೇಕಲ್ವಾ? ಮೋಕ್ಷ ಹೇಗಿರುತ್ತೆ, ಮೋಕ್ಷವನ್ನ ಪಡೆಯೋದ್ರಿಂದ ಏನಾಗತ್ತೆ ಅನ್ನುವಂತಹ ವಿಷಯದಲ್ಲಿ ನಮಗೆ ಜ್ಞಾನ ಬೇಕಲ್ಲ. ಒಂದು ಸಲ ಮೋಕ್ಷ ಆಗ್ಬಿಟ್ರೆ ಜ್ಞಾನವೇ ಇರೋದಿಲ್ಲ ಅಂತ ನೀವು ಹೇಳಿಬಿಟ್ಟು ನನಗೆ ಮೋಹ ಉಂಟು ಮಾಡ್ತಿದ್ದೀರಿ, ನನಗೆ ಅಜ್ಞಾನ ಕೊಡ್ತಾ ಇದ್ದೀರಿ ನೀವು. ಆದ್ದರಿಂದ ನನಗೆ ಮುಕ್ತರ ಬಗ್ಗೆ ಚೆನ್ನಾಗಿ ಹೇಳಬೇಕು.
ಮುಕ್ತರ ಬಗ್ಗೆ ನನಗೆ ವಿಸ್ತಾರವಾಗಿ ಚೆನ್ನಾಗಿ ನೀವು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಅತ್ರೈವಮ ಭಗವಾನ ಮುಹತ್ ನಹೋ ಸಹೋವಾಚ ನವಾ ಅರೇ ಅಹಂ ಮೋಹಂ ಬ್ರವೀಮಿ. ನೋಡಮ್ಮ, ನಾನ್ ನಿನಗೆ ಮೋಹವಾಗುವಂತ ಮಾತು ಹೇಳ್ತಾ ಇಲ್ಲ. ಅಲಂಬ ಅರೇ ಇದಂ ವಿಜ್ಞಾನಾಯ. ನಾನು ಏನ್ ಹೇಳಿದೆ ಗೊತ್ತಾ ನಿಂಗೆ? ಒಂದು ಸಲ ಮುಕ್ತಿ ಆಗ್ಬಿಟ್ಮೇಲೆ ಜ್ಞಾನ ಬರಲ್ಲ ಅನ್ನೋದಕ್ಕೆ, ಒಂದು ಸಲ ಮೋಕ್ಷಕ್ಕೆ ಹೋಗ್ಬಿಟ್ಮೇಲೆ ಜ್ಞಾನವೇ ಇಲ್ಲ ಅನ್ನುವ ಮಾತಿಗೆ ಅರ್ಥ ಏನು ಗೊತ್ತಾ? ಮುಕ್ತರ ಬಗ್ಗೆ ಅಮುಕ್ತರಿಗೆ ಏನು ಗೊತ್ತಿಲ್ಲ ಅಂತ ಅರ್ಥ. ಒಂದು ಸಲ ಮುಕ್ತಾನಾಂ ಸಂಜ್ಞಾಪ್ಯನ್ಯೈರ್ನ ಜ್ಞಾಯತೆ ಶಾಸ್ತ್ರಂ ವಿನ ನ ಪ್ರೇತ್ಯ ಸಂಜ್ಞಾಸ್ತಿ. ಒಂದು ಸಲ ಮೋಕ್ಷಕ್ಕೆ ಹೋಗ್ಬಿಟ್ರೆ ಏನೂ ಗೊತ್ತಾಗೋದಿಲ್ಲ ಅಂತ ಮೈತ್ರೇಯಿ ಯಾಜ್ಞವಲ್ಕ್ಯರು ಹೇಳಿಬಿಟ್ರು. ಅಂದ್ರೆ ಅರ್ಥ ಏನದಕ್ಕೆ? ಮುಕ್ತ ಒಂದು ಸಲ ಲಿಂಗದೇಹವನ್ನ ತ್ಯಾಗ ಮಾಡಿ ಮೋಕ್ಷ ಪಡೆದು ಬಿಟ್ಟ ಅಂತಂದ್ರೆ ಆ ಜೀವ ಅವನ ಹೆಸರೇನು, ಅವನ್ ಹೇಗಿದ್ದಾನೆ ಅನ್ನೋದ್ರ ಬಗ್ಗೆ ಅಮುಕ್ತರಾದ ಸಂಸಾರದಲ್ಲಿ ಇರುವ ಯಾರಿಗೂ ಜ್ಞಾನ ಇರೋದಿಲ್ಲ. ಆಚಾರ್ಯ ಭಾಷ್ಯ ಬರೆದ್ರು, ಶಾಸ್ತ್ರಂ ವಿನ. ಶಾಸ್ತ್ರ ಏನ್ ಹೇಳುತ್ತೆ? ಮುಕ್ತರಾದವರು ಹೀಗಿರ್ತಾರೆ, ಯಂ ಯಂ ಸುಖಿ ಕಾಮಯತೇರ್ಛಮತ್ರ ಇತ್ಯಾದಿಯಾಗಿ ಮೋಕ್ಷದಲ್ಲಿ ಹೀಗಿರುತ್ತೆ, ಮುಕ್ತರ ಸ್ವರೂಪ ಹೀಗೆ, ಮುಕ್ತರ ಭೋಗ ಹೀಗೆ, ಮುಕ್ತರ ವ್ಯಾಪಾರ ಹೀಗೆ ಅಂತ ಶಾಸ್ತ್ರ ಹೇಳೋದನ್ನ ಬಿಟ್ರೆ ನಾವು ನೋಡ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ. ಶಾಸ್ತ್ರ ಬಿಟ್ಟು ಬೇರೆ ಯಾವ ರೀತಿಯಿಂದಲೂ ಮುಕ್ತರ ಬಗ್ಗೆ ಅಮುಕ್ತರು ತಿಳಿದುಕೊಳ್ಳಲಿಕ್ಕೆ ಬರೋದಿಲ್ಲ. ಮುಕ್ತನಿಗೆ ಜ್ಞಾನ ಇಲ್ಲ ಅಂತಲ್ಲ, ಐಕ್ಯ ಆಗ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಅಲಂವಾರೇ ಇದಂ ವಿಜ್ಞಾನಾಯ. ಮುಕ್ತರನ್ನ ತಿಳ್ಕೊಳ್ಬಹುದು, ಮುಕ್ತರೂ ತಿಳ್ಕೊಳ್ಬಹುದು, ಮುಕ್ತರಿಗೂ ಜ್ಞಾನ ಇದೆ. ಅಜ್ಞಾನ ಅನ್ನೋದು ಮೋಕ್ಷ ಆಗ್ಬಿಟ್ರೆ ಏನೂ ಗೊತ್ತಾಗೋದಿಲ್ಲ, ಯಾವ ಜ್ಞಾನವೂ ಇಲ್ಲ, ಮುಕ್ತರಾದ ಮೇಲೆ ಅಂತ ಒಪ್ಕೊಂಡ್ಬಿಟ್ರೆ ನಾವು ಎಂಥ ಹಣೆ ಬರ. ಅದಕ್ಕೋಸ್ಕರ ಅಜ್ಞಾನವನ್ನ ಮೋಕ್ಷ ಅಂತ ತಿಳಿದು ಅದನ್ನ ಸಾಧನೆ ಮಾಡ್ಕೊಳ್ಳಿಕ್ಕೋಸ್ಕರ ಇಷ್ಟು ಕಷ್ಟಪಡ್ಬೇಕಾ ನಾವು? ಶಾಸ್ತ್ರ ಬೈಯುತ್ತೆ, ಮಗ್ನ ಸಹಿ ಪರೇ ಜ್ಞಾನೆ ಕಿನ್ನು ದುಃಖತರಂ ಭವೇತ್. ಆಚಾರ್ಯ ಭಾಷ್ಯ ಬರೀತಾರೆ, ಅಜ್ಞಾನದಲ್ಲಿ ಮುಳುಗಿರೋದಕ್ಕಿಂತ ಬೇರೆ ದುಃಖ ಇನ್ನೊಂದಿಲ್ಲ. ಮಹಾಭಾರತ ಮೋಕ್ಷ ಧರ್ಮ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ಅತ್ಯಂತ ದುಃಖ ಅಂದ್ರೆ ಅಜ್ಞಾನ. ಅಜ್ಞಾನವೆನ್ನುವ ದುಃಖದಲ್ಲಿ ಮುಳುಗಿರೋದಕ್ಕಿಂತಲೂ ಬೇರೆ ಯಾವ ದುಃಖವೂ ಇಲ್ಲ. ಆದ್ದರಿಂದ ನಚ ಸರ್ವಾಜ್ಞಾನಂ ಪುರುಷಾರ್ಥ. ಅಜ್ಞಾನ ಅನ್ನೋದು ಪುರುಷಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಅನ್ನೋದು ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಪ್ರೇತ್ಯ ಸಂಜ್ಞಾಸ್ತಿ ಅಂತ ಯಾಜ್ಞವಲ್ಕ್ಯರು ಹೇಳಿದ ಮಾತಿಗೆ ಅಮುಕ್ತರಾದ ಸಂಸಾರಿ ಜೀವರಿಗೆ ಮುಕ್ತರ ಬಗ್ಗೆ ತಿಳ್ಕೊಳ್ಳಿಕ್ ಆಗೋದಿಲ್ಲ ಅಂತ ಅಷ್ಟೇ ಬಿಟ್ರೆ, ಮುಕ್ತರು ಎಲ್ಲವನ್ನ ಅವರು ಚಿಂತನೆಯನ್ನ ಮಾಡ್ತಾರೆ. ಯತ್ರ ಹಿ ದ್ವೈತಮಿವ ಭವತಿ ತದಿತರ ಇತರಂ ಜಿಘ್ರತಿ ತದಿತರ ಇತರಂ ಪಶ್ಯತಿ ತದಿತರ ಇತರಂ ಶೃಣೋತಿ ತದಿತರ ಇತರಂ ಅಭಿವದತಿ ತದಿತರ ಇತರಂ ಮನುತೆ ತದಿತರ ಇತರಂ ವಿಜಾನಾತಿ ಯತ್ರ ವಾ ಅಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನಕಂ ಜಿಘ್ರೇತ್ ತತ್ಕೇನಕಂ ಪಶ್ಯೇತ್ ತತ್ಕೇನಕಂ ಶೃಣುಯಾತ್ ತತ್ಕೇನಕಂ ಅಭಿವದೇತ್ ತತ್ಕೇನಕಂ ಅನ್ವೀತಾ ತತ್ಕೇನಕಂ ವಿಜಾನೀಯಾತ್ ಯೇನ ಇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್ ವಿಜ್ಞಾತಾರಮರೇ ಕೇನ ವಿಜಾನೀಯಾದಿತಿ. ಇದೆಲ್ಲ ಇದೆ. ನಾನು ನೀವು ಇಬ್ಬರಿದ್ರೆ ನೋಡಿ, ಅದ್ವೈತವೇ ಪ್ರಧಾನ ಮೋಕ್ಷ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಇಲ್ಲಿ
ನಾನು ನೀವು ಇಬ್ಬಿಬ್ರು ಇದ್ರೆ ನನ್ನನ್ನ ನೀವು ನೋಡ್ಬೋದು, ನಿಮ್ಮನ್ನ ನಾವು ನೋಡ್ಬೋದು. ನನ್ನ ಮಾತು ನೀವು ಈ ಪಾಠ ಕೇಳ್ತಾ ಇದ್ದೀರಿ. ನಾನು ಒಬ್ಬನೇ ಇದ್ದು ಬಿಟ್ರೆ ಕೇಳೋದೇನು ಹೇಳೋದೇನು? ಏನನ್ನ ಎಲ್ಲ ಆತ್ಮ ಒಂದೇ ಇದ್ದು ಬಿಟ್ರೆ, ಎರಡನೇ ಒಂದು ವಸ್ತುವೇ ಇಲ್ಲ ಅಂತ ಆಗ್ಬಿಟ್ರೆ, ಮುಕ್ತನಿಗೆ ಜ್ಞಾನವೇ ಇಲ್ಲ ಅಂತ ಆಗ್ಬಿಟ್ರೆ ಅದು ಮೋಕ್ಷ ಹೇಗಾಗತ್ತೆ? ಆದ್ರೆ ಎರಡಿದ್ರೆ ನೋಡುವ ಕಣ್ಣು ಎದುರಿಗೆ ಒಂದು ಪದಾರ್ಥ, ಅದು ಇದ್ರೆ ನಮ್ ಕಣ್ಣಿಗೆ ಏನಾರ ಒಂದು ಕಾಣುತ್ತೆ. ಆದ್ರೆ ಇಲ್ಲೇನ್ ಸಮಸ್ಯೆ ಆಗಿದೆ? ಉಪನಿಷತ್ ಏನ್ ಹೇಳುತ್ತೆ? ಎಲ್ಲ ಆತ್ಮ ಒಂದೇ ಆಗಿರ್ಬೇಕಾದ್ರೆ ಯಾರನ್ನ ನೋಡೋದು, ಯಾರು ಏನ್ ಕೇಳೋದು, ಯಾರ ಜೊತೆಯಲ್ಲಿ ಮಾತಾಡೋದು, ಏನ್ ತಿಳ್ಕೊಳ್ಳೋದು, ಏನು ಮನನ ಮಾಡೋದು? ಯಾಕೆ? ಎಲ್ಲ ಒಬ್ಬನೇ ಆತ್ಮ ಒಂದೇ, ಐಕ್ಯವೇ ಪರಮ ಪುರುಷಾರ್ಥ ಅಂತಂದ್ರೆ ಅದ್ವೈತ ಮೋಕ್ಷಕ್ಕೆ ಶಾಸ್ತ್ರಗಳು ವಿರೋಧ ಮಾಡ್ತದೆ. ಅದ್ವೈತಿಗಳು ಹೇಳುವ ಮಾಯಾವಾದ ಮತ ನಿರೂಪಣೆ ಮಾಡುವ ಆತ್ಮೈಕ್ಯವಾದ ಐಕ್ಯವೇ ಮೋಕ್ಷ ಅನ್ನುವಂಥದ್ದಕ್ಕೆ ಶಾಸ್ತ್ರ ವಿರೋಧ ಇದೆ. ಆ ಐಕ್ಯ ಅನ್ನೋದು ಪುರುಷಾರ್ಥ ಅಲ್ಲ. ಅದನ್ನ ಹೇಳ್ತಾರೆ ಇಲ್ಲಿ. ಒಂದೇ ಆಗಿದೆ ಅಂದ್ರೆ ಈಗ ನಮಗಿಂತ ಭಿನ್ನವಾದ ಕಣ್ಣಿದೆ, ನಮಗಿಂತ ಭಿನ್ನವಾದ ಕಿವಿ ಇದೆ, ನಮಗಿಂತ ಭಿನ್ನವಾದ ವಾಗೀಂದ್ರಿಯ ಇದೆ. ಆದ್ರೆ ಮೋಕ್ಷದಲ್ಲಿ ಎಲ್ಲ ಸ್ವರೂಪಭೂತವೇ. ಮುಕ್ತ ಜೀವನಿಗೆ ಮುಕ್ತನಿಗಿಂತ ಭಿನ್ನವಾದ ಯಾವ ಪದಾರ್ಥವೂ ಇಲ್ಲ. ಮುಕ್ತ ಅಂದ್ರೆ ಮುಗೀತು. ಅವನಿಗಿಂತ ಭಿನ್ನವಾದ ಕಣ್ಣು, ಕಿವಿ, ಮೂಗು, ಮನಸ್ಸು, ಕೈ, ಕಾಲು ಮೊದಲಾದ ಯಾವ ಇಂದ್ರಿಯವೂ ಅವನು ಸ್ವಗತ ಭೇದ ವರ್ಜಿತನಾಗಿ ಬಿಡ್ತಾನೆ. ಮುಕ್ತನಿಗೂ ಅವನಿಗಿಂತ ಭಿನ್ನವಾದ ಯಾವ ಪದಾರ್ಥವೂ ಅಲ್ಲಿ ಇಲ್ಲ. ಏನು? ಯಾವುದೂ ಇಲ್ಲ ಜಗತ್ನಲ್ಲಿ. ಅಂದ್ರೆ ಮೋಕ್ಷದಲ್ಲಿ ಯಾವ ಪದಾರ್ಥ? ಆತ್ಮ ಒಬ್ಬನೇ ಇರ್ತಾನೆ ಅಂತ ಹೇಳಿಬಿಟ್ರೆ, ಆತ್ಮ ಒಬ್ಬನೇ ಇದ್ದಾನೆ ಬೇರೆ ಯಾರೂ ಇಲ್ಲ ಅಂತ ಹೇಳುವಂತಹ ಮತವನ್ನ ನಾವೇನಾದ್ರೂ ಒಪ್ಪಿಕೊಂಡು ಬಿಟ್ರೆ, ಪ್ರಪಂಚದಲ್ಲಿ ಇರುವಂಥದ್ದು ಒಂದೇ, ಅದು ಒಂದೇ ಮತ, ಅದ್ವೈತ ಅನ್ನೋದು ಮೋಕ್ಷ ಅಂತ ಒಪ್ಪಿಕೊಂಡ್ಬಿಟ್ರೆ ದೇವ್ರನ್ನ ನೋಡಕ್ಕಾಗೋದಿಲ್ಲ. ಯದಾ ಪಶ್ಯತೆ ರುಗ್ಮ ವರ್ಣಂ ಅಂತ ಅದ್ಭುತವಾದ ಭಗವತ್ ಸ್ವರೂಪದ ಬಗ್ಗೆ ಶಾಸ್ತ್ರ ಹೇಳ್ತಾ ಇದೆ. ದೇವರ ದರ್ಶನ ಆಗೋದು ಯಾವಾಗ? ಅವನ ಜೊತೆಯಲ್ಲಿರ್ತಕ್ಕ ಅನೇಕ ಮುಕ್ತರ ಬಗ್ಗೆ ನೋಡೋದು ಯಾವಾಗ? ಮುಕ್ತರ ಜೊತೆಯಲ್ಲಿ ಮಾತಾಡ್ತಾನೆ ಅಂತ ಇದೆ. ಉಪನಿಷತ್ತುಗಳಲ್ಲಿ ಛಾಂದೋಗ್ಯದಲ್ಲಿ ಬಂದಿದೆ, ನಾವು ನೋಡಿದ್ದೇವೆ. ಎಲ್ಲವೂ ಇದೆ. ಪ್ರತಿಯೊಂದು ಸ್ತ್ರೀಭಿರ್ವ ಯಾನೈರ್ವ ತತತ್ರ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣ ಸ್ತ್ರೀಭಿರ್ವ ಯಾನೈರ್ವ ಜ್ಞಾತಿಭಿರ್ವ ಅಜ್ಞಾತಿಭಿರ್ವ ಅಂತ ಮೋಕ್ಷ ಸ್ವರೂಪವನ್ನ ನಿರ್ಣಯ ಮಾಡಬೇಕಾದ್ರೆ ಶಾಸ್ತ್ರಗಳು ಅವನಲ್ಲಿ ಮುಕ್ತನಾದವನು ಎಲ್ಲ ಕಡೆ ಆಹಾರ ಪದಾರ್ಥಗಳನ್ನ ಭೋಗಿಸ್ತಾ ಹೆಣ್ಣು ಮಕ್ಕಳ ಜೊತೆಯಲ್ಲಿ, ಗಂಡಸರ ಜೊತೆಯಲ್ಲಿ, ಬಂಡಿಗಳಲ್ಲಿ, ಸಂಬಂಧಿಕರ ಜೊತೆಯಲ್ಲಿ, ಗೊತ್ತಿಲ್ಲದವರ ಜೊತೆ ಸಂಚಾರ ಮಾಡ್ತಾ ಇರ್ತಾನೆ ಅಂತಿರುವಾಗ ಮುಕ್ತನಾದವನು ಇನ್ನೊಬ್ಬ ಮುಕ್ತನ ಜೊತೆಯಲ್ಲಿ ಮಾತಾಡ್ತಾನೆ, ನೋಡ್ತಾನೆ, ಓಡಾಡ್ತಾನೆ, ಗಂಧಗಳನ್ನ ಘ್ರಾಣ ಮಾಡ್ತಾನೆ, ನಾನಾ ವಿಧವಾದ ಭೋಗಗಳಿದೆ ಅಂತೆಲ್ಲ ಹೇಳುವಾಗ ಏನಿಲ್ಲ, ಆತ್ಮ ಒಂದೇ ಆಗ್ಬಿಡುತ್ತೆ ಅಂದ್ರೆ ಅಜ್ಞಾನವನ್ನ ಮೋಕ್ಷ ಅಂತ ಯಾರು ಒಪ್ತಾರ್ರಿ? ಅಜ್ಞಾನ ಅನ್ನೋದು ಮೋಕ್ಷ ಅಂತ ಹೇಳಿ ಯಾರಾದ್ರೂ ಒಪ್ತಾನ? ಅಜ್ಞಾನವನ್ನ ಯಾವ ಕಾಲದಲ್ಲಿಯೂ ಮೋಕ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರನ್ನ ನೋಡ್ತಾರೆ, ಯಾರನ್ನ ಕೇಳ್ತಾರೆ ಅಂದ್ರೆ ಒಂದು ವೇಳೆ ಹಾಗಿದ್ದಿದ್ರೆ ಈಗ ಆಗ್ತಾ ಇತ್ತು. ಉಪನಿಷತ್ತುಗಳು ಸ್ಪಷ್ಟವಾಗಿ ಶಾಸ್ತ್ರಗಳು ನೋಡ್ತಾನೆ, ಕೇಳ್ತಾನೆ, ಆಲೋಚನೆ ಮಾಡ್ತಾನೆ, ಮುಟ್ಟುತ್ತಾನೆ, ಗಂಧಗಳನ್ನ ಘ್ರಾಣ ಮಾಡ್ತಾನೆ,
ಭಗವಂತನ ದರ್ಶನ ಮಾಡ್ತಾನೆ. ಹೀಗೆಲ್ಲ ಇರುವಾಗ ಎಲ್ಲ ಒಂದೇ ಆಯ್ತು ಅಂದ್ರೆ ಎಲ್ಲ ಆತ್ಮಸ್ವರೂಪ ಅಂದ್ರೆ ಜೀವನ ಇಂದ್ರಿಯಗಳು ಅವನ ಸ್ವರೂಪ, ಜೀವನಿಗಿಂತ ಭಿನ್ನವಾದ ಸ್ವರೂಪ ಅವನದ್ದಲ್ಲ. ನಾನಾತ್ವೇನ ವಿಸಂಬುದ್ಧಾಸ್ತದಾ ತತ್ಕಾಲ ಭಾವಿನ ಸಂಯೋಗ ಪ್ರಕೃತೇರ್ನೈಷಾಂ ಮುಕ್ತಾನಾಂ ತತ್ವದರ್ಶನಾತ್ ಪ್ರವರ್ತತೆ ಪುನಃ ಸರ್ಗೇ ತೇಷಾಂ ಸಾ ನ ಪ್ರವರ್ತತೆ ಆನಂದೇನ ವಿನಾ ಚೈವ ಭೋಗೇನ ವಿಷಯೇಣ ಚ ಸರ್ವೇ ತೇ ಬ್ರಹ್ಮಣಸ್ತುಲ್ಯಾಃ ಆಧಿಪತ್ಯನ್ನ ಚೈವಹಿ. ಹೇಳ್ತಾರೆ ನೋಡಿ, ಮೋಕ್ಷದಲ್ಲಿ ಭೇದ ಇದೆ. ಮುಕ್ತರು ಪರಸ್ಪರ ಭಿನ್ನರಾಗಿ, ದೇವರಿಗೂ ಮುಕ್ತರಿಗೂ ಭೇದ ಇದೆ, ಮುಕ್ತರಲ್ಲಿಯೂ ಪರಸ್ಪರ ಭೇದ ಇದೆ. ಆ ಭೇದ ಇರೋದರಿಂದಲೇ ಒಬ್ಬ ಮುಕ್ತ ಇನ್ನೊಬ್ಬನನ್ನ ನೋಡ್ತಾನೆ, ಒಬ್ಬ ಮುಕ್ತ ಇನ್ನೊಬ್ಬನ ಮಾತನ್ನ ಕೇಳ್ತಾನೆ, ಜ್ಞಾನ ಪಡಿತಾನೆ. ಆದ್ರೆ ಅವರು ಮತ್ತೆ ಪ್ರಪಂಚಕ್ಕೆ ಬರೋದಿಲ್ಲ. ನಪ್ರೇತ್ಯ ಸಂಜ್ಞಾಸ್ತಿ ಅಂದ್ರೆ ಏನು? ಭಗವಂತನಿಂದ ಭಿನ್ನರಾಗಿದ್ದಾರೆ, ಪರಸ್ಪರ ಭಿನ್ನರಾಗಿದ್ದಾರೆ, ಸ್ವರೂಪ ಆನಂದವನ್ನ ಪಡೆದು ಸುಖವಾಗಿ ಮೋಕ್ಷದಲ್ಲಿ ಇರ್ತಾರೆ. ಎಲ್ಲ ಒಂದೇ ಆಗ್ಬಿಡೋದಿಲ್ಲ. ಅವರಿಗೆ ವಿಶೇಷವಾದ ತತ್ವಜ್ಞಾನ ಇರೋದ್ರಿಂದ ಮತ್ತೆ ಪುನಃ ಪ್ರಾಕೃತವಾದ ಲಿಂಗದೇಹಾದಿಗಳ ಸಂಬಂಧ ಇರೋದಿಲ್ಲ. ಆ ಪ್ರಾಕೃತವಾದ ಲಿಂಗದೇಹಾದಿಗಳ ಸಂಬಂಧ ಯಾಕೆ ಬರೋದಿಲ್ಲ ಮುಕ್ತರಿಗೆ ಅಂದ್ರೆ ತತ್ವಜ್ಞಾನ ಇದೆ. ಆದ್ರೆ ಅಮುಕ್ತರು ಸಂಸಾರಿಗಳಾಗಿರ್ತಕ್ಕ ನಮಗೆ ಅಷ್ಟು ದೊಡ್ಡ ತತ್ವಜ್ಞಾನ ಇಲ್ಲ. ಆದ್ದರಿಂದ ನಾವು ಮತ್ತೆ ಮತ್ತೆ ಹುಟ್ಟುತ್ತಾ ಆ ಮುಕ್ತರು ಭೋಗ ಅನುಭವಿಸ್ತಾರೆ ಅಂದ್ರೆ ಎಲ್ಲರಿಗೂ ಒಂದೇ ತರ ಆನಂದ ಇಲ್ಲ. ಮುಕ್ತಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದ ಅಂದ್ರೆ ಅವರವರ ಯೋಗ್ಯತಾನುಗುಣವಾದ ಆನಂದ ಮೋಕ್ಷದಲ್ಲಿ ಬರುತ್ತೆ. ಎಲ್ಲ ಪದಾರ್ಥಗಳ ಜ್ಞಾನ ಅದರಲ್ಲೂ ತಾರತಮ್ಯ, ಎಲ್ಲ ಪದಾರ್ಥಗಳ ಭೋಗ ಅದರಲ್ಲೂ ತಾರತಮ್ಯ, ಸುಖ ತಾರತಮ್ಯ. ಆನಂದವನ್ನ ಅನುಭವಿಸೋದ್ರಲ್ಲಿ, ಎಲ್ಲ ಪದಾರ್ಥಗಳ ಜ್ಞಾನದ ವಿಷಯದಲ್ಲಿ ಒಂದು ವಿಶೇಷ ಹೇಳ್ತಾರೆ ಆಚಾರ್ಯರಲ್ಲಿ, ಮುಕ್ತರು ಭಗವಂತನಿಗೆ ಸಮಾನರಾಗಿದ್ದಾರೆ. ಮುಕ್ತರು ಭಗವಂತನಿಗೆ ಸಮರಾಗಿದ್ದಾರೆ ಅಂದ್ರೆ ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡಿಬಿಡ್ತಾರೆ ಅಂತಲ್ಲ. ಸೃಷ್ಟಿ ಸ್ಥಿತ್ಯಾದಿಗಳನ್ನ ಬಿಟ್ಟು ಮಿಕ್ಕೆಲ್ಲ ವಿಷಯ ತಾರತಮ್ಯೋಕ್ತ. ಭಗವಂತನೂ ಆನಂದ ಸ್ವರೂಪ, ಮುಕ್ತರು ಆನಂದ ಸ್ವರೂಪ. ಭಗವಂತನೂ ವಿಷಯ ಭೋಗ, ಮುಕ್ತರಿಗೂ ಭೋಗ. ಭಗವಂತನಿಗೆಲ್ಲ ಪದಾರ್ಥಗಳ ಜ್ಞಾನ, ಮುಕ್ತರಿಗೆ ಜ್ಞಾನ, ಅದು ತಾರತಮ್ಯಾನುಸಾರವಾದ ಜ್ಞಾನ. ಈ ಬ್ಯಾಕ್ ಗ್ರೌಂಡ್ ನಲ್ಲಿ ನಪ್ರೇತ್ಯ ಸಂಜ್ಞಾಸ್ತಿ ಅಂತ ಹೇಳಿದ್ದು ಬಿಟ್ರೆ ಎಲ್ಲ ಒಂದೇ ಆಗ್ಬಿಡುತ್ತೆ ಅನ್ನೋ ಅರ್ಥ ಅಲ್ಲ. ಆದ್ದರಿಂದಲೇ ಯತ್ರ ಹಿ ದ್ವೈತಂ ಇವ ಭವತಿ ಅಂತ ಇವ ಅಂತ ಹೇಳಿದ್ದಲ್ಲಿ, ಇವ ಅನ್ನೋದಕ್ಕೆ ಅರ್ಥ ಏನು? ಆಚಾರ್ಯ ಬರೀತಾರೆ, ಇವ ಶಬ್ದಸ್ತು ಅಸ್ವಾತಂತ್ರ್ಯಾರ್ಥೇ. ಅಲ್ಲಿ ಯತ್ರ ಹಿ ದ್ವೈತಂ ಇವ ಭವತಿ, ಅಲ್ಲಿ ಇವ ಅನ್ನೋ ಶಬ್ದಕ್ಕೆ ಏನು ಗೊತ್ತಾ? ಭಗವಂತನಿಂದ ಭಿನ್ನವಾಗಿರತಕ್ಕಂತಹ ಒಂದು ವಸ್ತು ಸ್ವತಂತ್ರವಾಗಿಲ್ಲ. ಮುಕ್ತರು ಸ್ವತಂತ್ರರಲ್ಲ, ಮುಕ್ತರು ಭಗವಂತನ ಅಧೀನರು ಹೊರತು ಭೇದವೇ ಇಲ್ಲ. ಭೇದ ಸುಳ್ಳು ಅನ್ನೋ ತಾತ್ಪರ್ಯ ವೇದಕ್ಕಲ್ಲ. ನಹಿ ತದಧೀನಂ ಪೃಥಗಿತ್ಯೇವೋಚ್ಯತೆ. ಯಾವುದೋ ಒಂದಿದೆ, ಒಂದು ವಸ್ತು ಇನ್ನೊಂದು ವಸ್ತುವಿನ ಅಧೀನ, ಒಂದು ವಸ್ತು ಇನ್ನೊಂದು ವಸ್ತುವಿನ ಅಧೀನ. ಅದನ್ನ ಹೇಳ್ಬೇಕಾದ್ರೆ ಇವ ಅನ್ನೋ ಶಬ್ದವನ್ನ ನಾವು ಸೇರ್ಸೇ, ಅದರಂತೆ ಅವನಂತೆ. ಈಗ ಚಂದ್ರನಂತೆ ಮುಖ ಅಂದ್ರೆ ಚಂದ್ರವೇ ಮುಖ ಅಲ್ಲ, ಚಂದ್ರನಿಗಿಂತ ಭಿನ್ನವಾಗಿದೆ, ಚಂದ್ರನಂತೆ ಕಳೆಯಾಗಿದೆ, ಅದರ ಅಧೀನವಾಗಿದೆ ಅಂತ ತಾತ್ಪರ್ಯ ಬಿಟ್ಟು ಬಿಟ್ರೆ ಐಕ್ಯ ಅಂತಲ್ಲ. ಎಲ್ಲಿ ಇವ ಶಬ್ದ ಬರ್ತದೋ ಅಲ್ಲಿ ಭೇದ ಅನ್ನೋದು ಉಂಟೇ. ಆದ್ದರಿಂದ ನೀವು ಮೋಕ್ಷ ಆಗಿಬಿಟ್ಟು ನಪ್ರೇತ್ಯ ಸಂಜ್ಞಾಸ್ತಿ ಅನ್ನುವ ವಾಕ್ಯಕ್ಕೆ ಮುಕ್ತರಿಗೆ ಜ್ಞಾನವೇ ಇಲ್ಲ ಅಂತ ಯಾಜ್ಞವಲ್ಕ್ಯರ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ
ಹಾನಿ ದೋಷ ಅಂದ್ರೆ ನ ಪ್ರೇತ್ಯ ತಸ್ಮಾತ್ ಅಮುಕ್ತೈರ್ನ ಜ್ಞಾಯತೆ ಇತಿ ಸಂಜ್ಞಾ ನಾಸ್ತಿ ಇತ್ಯುಕ್ತಂ. ನ ಪ್ರೇತ್ಯ ಸಂಜ್ಞಾಸ್ತಿ ಅಂತ ಯಾಜ್ಞವಲ್ಕ್ಯರು ಯಾಕೆ ಹೇಳಿದ್ರು ಅಂದ್ರೆ ಅಮುಕ್ತರಿಗೆ ಮುಕ್ತರ ಬಗ್ಗೆ ಗೊತ್ತಾಗೋದಿಲ್ಲ ಅಂತ ಮಾತ್ರ ಬಿಟ್ರೆ ಮುಕ್ತರಿಗೆ ಬೇರೆ ಮುಕ್ತರ ಜ್ಞಾನ ಇದೆ. ಹಿಂದೆ ಮುಕ್ತರಾದವ್ರನ್ನ ಸಮುದ್ರ ಅಂತ ಹೇಳಿಬಿಟ್ರಲ್ಲ, ಹಾಗೆ ಮುಕ್ತರ ಜ್ಞಾನ ಬೇರೆ ಮುಕ್ತರಿಗಿದೆ, ಭಗವಂತನ ಜ್ಞಾನ ಇದೆ, ತನ್ನ ಸ್ವರೂಪ ಜ್ಞಾನ ಇದೆ, ಎಲ್ಲ ಇದೆ. ಪ್ರಯತ್ನ ಸಂಜ್ಞಾಸ್ತಿ ಅಂದ್ರೆ ಏನು? ಭಗವಂತನ ಅನುಗ್ರಹದಿಂದ ಮುಕ್ತರಾದ ಮುಕ್ತ ಜೀವರ ಬಗ್ಗೆ ಅಮುಕ್ತರಿಗೆ ಏನೂ ಗೊತ್ತಾಗೋದಿಲ್ಲ ಅಂತನ್ನೋದು ಇದರ ಸಾರ. ಅಷ್ಟು ಬಿಟ್ಟುಬಿಟ್ರೆ ಬೇರೆ ಇನ್ಯಾವ ಅರ್ಥವೂ ತಾತ್ಪರ್ಯವೂ ಇದರಲ್ಲಿ ಇಲ್ಲ ಅನ್ನೋದು ಸುಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹ ಪರಮ ಮುಖ್ಯವಾದ ಪ್ರಮೇಯ. ಇದು ಯಾಜ್ಞವಲ್ಕ್ಯರ ಮಾತಿನ ಸಾರಾಂಶ ಅಂತ ಹೇಳ್ತಾರೆ. ಇಲ್ಲಿಗೆ ಮೈತ್ರೇಯಿ ಬ್ರಾಹ್ಮಣ ಮುಗಿಯತ್ತೆ. ಇಲ್ಲಿ ಮೈತ್ರೇಯಿ ಬ್ರಾಹ್ಮಣದಲ್ಲಿ ಬಂದ ಎಲ್ಲ ವಿಷಯಗಳ ಸಾರವನ್ನ ಶ್ರೀಮದ್ ಆಚಾರ್ಯರು ಹಯಗ್ರೀವ ಸಂಹಿತ ಎನ್ನುವಂತಹ ಪ್ರಮಾಣ ಗ್ರಂಥಗಳ ಬ್ಯಾಕ್ಗ್ರೌಂಡ್ ನಲ್ಲಿ ಅರ್ಥ ಮಾಡಿಸ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸರಿಯಾಗಿ 8 ಗಂಟೆಗೆ ಶ್ರವಣ ಮಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣ.